ಇವತ್ತು ಪಾಲಿಸಿಸ್ಟಿಕ್ ಓವರಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಪಾಲಿಸಿಸ್ಟಿಕ್ ಓವರಿ ಅಂದ್ರೆ, ಪಾಲಿ ಅಂದ್ರೆ ಮೋರ್, ಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಸಿಸ್ಟ್ ಇರಲ್ಲ. ಓವರಿನಲ್ಲಿ ನಂಬರ್ ಆಫ್ ಫಾಲಿಕಲ್ಸ್ ಜಾಸ್ತಿ ಇರುತ್ತೆ, ಅಂದ್ರೆ ಎಕ್ಸ್ ನಂಬರ್ ಜಾಸ್ತಿ ಇರುತ್ತೆ. ನಾರ್ಮಲಿ 1 ಓವರಿನಲ್ಲಿ 8 to 10 ಎಕ್ಸ್ ಇರುತ್ತೆ. ಪಾಲಿಸಿಸ್ಟಿಕ್ ಓವರಿನಲ್ಲಿ 1 ಸೆಕ್ಷನ್ ನಲ್ಲಿ 10ಗಿಂತ ಜಾಸ್ತಿ ಫಾಲಿಕಲ್ಸ್ ಇರುತ್ತೆ, ಅಥವಾ ಟೋಟಲ್ ಓವರಿನಲ್ಲಿ 20 ಫಾಲಿಕಲ್ಸ್ ಗಿಂತ ಜಾಸ್ತಿ ಇರುತ್ತೆ. ಸ್ಕ್ಯಾನ್ ಅಲ್ಲಿ ನೋಡುವಾಗ ಓವೇರಿಯನ್ ವಾಲ್ಯೂಮ್ ಜಾಸ್ತಿ ಆಗಿರುತ್ತೆ. ಇದಕ್ಕೆ ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತೀವಿ. ಮತ್ತೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ PCOD ಅಂದ್ರೆ ಏನು ಅಂದ್ರೆ, ಪಾಲಿಸಿಸ್ಟಿಕ್ ಓವರಿ ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಡ್ ಆಗಿರುತ್ತೆ. ಇಲ್ಲಿ ಆಂಡ್ರೋಜನ್ಸ್ ಜಾಸ್ತಿ ಸಿಕ್ರಿಷನ್ ಇರುತ್ತೆ, ಆಂಡ್ರೋಜನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ, ಪ್ಲಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಅಂದ್ರೆ ಇವ್ರಿಗೆ ಮೆನ್ಸ್ಟ್ರಲ್ ಇರೆಗ್ಯುಲರಿಟಿ ಇರುತ್ತೆ, ಆಮೇಲೆ ಮೆನ್ಸಸ್ ಲೇಟ್ ಆಗಿ ಬರ್ಬೋದು, ಎಗ್ ರಿಲೀಸ್ ಆಗ್ತಾ ಇರಲ್ಲ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಹೆವಿ ಬ್ಲೀಡಿಂಗ್ ಪ್ರಾಬ್ಲಮ್ ಇರುತ್ತೆ. ಆಂಡ್ರೋಜನ್ಸ್ ಎಕ್ಸೆಸಿವ್ ಆಗಿರೋದ್ರಿಂದ ಹೇರ್ ಫಾಲ್ ಇರುತ್ತೆ, ಆಮೇಲೆ ಬೇಡದೇ ಇರೋ ಜಾಗದಲ್ಲಿ ಹೇರ್ ಜಾಸ್ತಿ ಬೆಳೆಯುತ್ತೆ, ಮತ್ತೆ ಕೆಲವೊಂದು ಸ್ಕಿನ್ ಅಲ್ಲಿ ಬ್ಲ್ಯಾಕ್ ಜಾಸ್ತಿ ಕಾಣಿಸುತ್ತೆ. ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದು ಸ್ಪೆಕ್ಟ್ರಮ್ ಆಫ್ ಡಿಸಾರ್ಡರ್. ಒಂದು ಮೈಲ್ಡ್ ಫಾರ್ಮ್ ಅಲ್ಲಿ ಇರ್ಬೋದು ಅಥವಾ ಸಿವಿಯರ್ ಫಾರ್ಮ್ ಅಲ್ಲಿ ಇರ್ಬೋದು.